ಪ್ರಜಾಪ್ರಭುತ್ವದ ತಾಯಿ ಎನ್ನುತ್ತಿರುವ ಭಾರತದಲ್ಲಿ ಇದೀಗ ಪ್ರಜಾಪ್ರಭುತ್ವವೇ ಸುಸ್ಥಿರ ಸ್ಥಿತಿಯಲ್ಲಿ ಇಲ್ಲ ಎಂಬಂತಹ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಮೋದಿ ಮಾಡಿದಂತಹ ಘೋಷಣೆಗಳಿಗೂ ವಾಸ್ತವಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬಂತಹ ಮಾಹಿತಿ ಹೊರಬಿದ್ದಿದೆ. ಹಾಗಂತ ವರದಿಯೊಂದು ಹೊರಬಿದ್ದಿದೆ. ಹಾಗಿದ್ರೆ ನಿಜಕ್ಕೂ ಮೋದಿ ಸರ್ಕಾರಕ್ಕೆ ಸಂಕಷ್ಟ ಶುರುವಾಗಿದೆಯಾ? ಹಾಗಿದ್ರೆ ಮೋದಿ ಹೇಳಿದ್ದಿಷ್ಟು ಮಾಡಿದ್ದಿಷ್ಟು. ಆ ವರದಿ ಯಾವುದು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಮೋದಿ ಸರ್ಕಾರ ಅಂದ್ರೆ ಪ್ರಪಂಚದಾದ್ಯಂತ ಪರಿಪರಿಯಾಗಿ ಹಾಡಿ ಹೊಗಳಿದ ವಿಭಿನ್ನ ಆಡಳಿತ. ವಿಪಕ್ಷಗಳು ಅದೆಷ್ಟೇ ವಿರೋಧ ಮಾಡಿದ್ರು ಜನತೆ ಮಾತ್ರ ಭಾರತ ಅಂದ್ರೆ ಮೋದಿ, ಮೋದಿ ಅಂದ್ರೆ ಭಾರತ ಎಂಬುದಾಗಿ ಕೊಂಡಾಡಿದ ಸರ್ಕಾರ. ಆದರೆ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದ್ದಂತೆ ಅದ್ಯಾಕೋ ಮೋದಿ ಸರ್ಕಾರದ ವಿರುದ್ಧ ಆರೋಪವೊಂದು ಕೇಳಿಬರ್ತಿದೆ. ಅದು ಕೂಡ ಆ ಒಂದು ವರದಿಯ ಮೂಲಕ. ಹೌದು, ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬ್ರಿಟನ್ನ ದಿನಪತ್ರಿಕೆ ಮೋದಿ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನ ಮಾಡಿದೆ. ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳುವ ಭಾರತದಲ್ಲಿ ಈಗ ಪ್ರಜಾಪ್ರಭುತ್ವವೇ ಸುಸ್ಥಿರ ಸ್ಥಿತಿಯಲ್ಲಿ ಇಲ್ಲ. ಮೋದಿ ಸರ್ಕಾರದ ಘೋಷಣೆಗಳಿಗೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂಬುದಾಗಿ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ. ಅಲ್ಲದೆ ವಿಪಕ್ಷಗಳನ್ನ ವಿಪರೀತವಾಗಿ ಹತ್ತಿಕ್ತಿರೋದು ನೋಡಿದ್ರೆ ಮೋದಿ ಸರ್ಕಾರದ ಆರೋಗ್ಯ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಮುಂಬರುವ ಲೋಕಸಭೆ ಚುನಾವಣೆ ಸಂಬಂಧ ಮೋದಿಯವರ ಪಕ್ಷ ಆತಂಕವನ್ನ ಎದುರಿಸುತ್ತಿದೆ ಎಂದು ವರದಿ ಮಾಡಿದೆ. ಇತ್ತೀಚಿನ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಕಾಂಗ್ರೆಸ್ ಅಕೌಂಟ್ಗಳನ್ನ ತಡೆ ಹಿಡಿದಿರೋದನ್ನ ಉಲ್ಲೇಖಿಸಿ, ಅಲ್ಲದೆ ಪ್ರಧಾನಿ ಮೋದಿ ಪದೇ ಪದೇ ಭಾರತವನ್ನ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ ಆ ರೀತಿ ಕಾಣಿಸ್ತಿಲ್ಲ ಅಂತ ಹೇಳಿದೆ. ಜೊತೆಗೆ ತೆರಿಗೆ ಮತ್ತು ಇತರೆ ಏಜೆನ್ಸಿಗಳು ಸರ್ಕಾರದ ಟೀಕಾಕಾರರನ್ನ, ಸ್ವತಂತ್ರ ಮಾಧ್ಯಮಗಳನ್ನ ಹಾಗೆ ಸಿವಿಲ್ ಸೊಸೈಟಿಗಳನ್ನ ಪದೇ ಪದೇ ಹರಾಜ್ ಮಾಡೋದು ಕಾಮನ್ ಆಗಿದೆ. ಬಿಜೆಪಿಯ ಹಿಂದುತ್ವ ರಾಷ್ಟ್ರೀಯತೆ ಭಾರತದ ಎಂದಿನ ಸೆಕ್ಯುಲರ್ ಡೆಮೋಕ್ರಸಿಯನ್ನ ನಾಶ ಮಾಡಿದೆ ಎಂದು ಹೇಳಿದೆ. ಅಂದಹಾಗೆ ಈ ಮುಂಚೆ ಕೂಡ ಬ್ರಿಟಿಷ್ ಪತ್ರಿಕೆಗಳು, ಅದರಲ್ಲೂ ಮುಖ್ಯವಾಗಿ ಫಿನಾನ್ಷಿಯಲ್ ಟೈಮ್ ಮತ್ತು ಬಿಬಿಸಿ ಸುದ್ದಿವಾಹಿನಿಗಳು ಮೋದಿ ಸರ್ಕಾರದ ವಿರುದ್ಧ ಸುದ್ದಿಗಳನ್ನು ಬರೆದಿದ್ರು. ರಾಮಮಂದಿರ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ, ಮೋದಿ ಸರ್ಕಾರ ಇದನ್ನ ಎಲೆಕ್ಷನ್ ತಂತ್ರವಾಗಿ ಬಳಸುತ್ತಿದೆ ಎಂದು ಬಿಂಬಿಸಿತ್ತು ಕೂಡ. ಅದಕ್ಕೆ ಬಿಜೆಪಿ ಕೂಡ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು. ಇದರ ನಡುವೆಯೇ ಈಗ ಎಲೆಕ್ಷನ್ ಸಮಯದಲ್ಲಿ ಬಿಜೆಪಿ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಬ್ರಿಟಿಷ್ ಪತ್ರಿಕೆ ಲೇಖನ ಪ್ರಕಟ ಮಾಡಿದೆ. ಇನ್ನು ವರದಿಯ ಪ್ರಕಾರವಾಗಿ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹಿಸುಕು ಹಾಕಿದಂತಿದೆ. ತೆರಿಗೆ ಅಥವಾ ಕಾನೂನು ಕಿರುಕುಳ ಸರ್ಕಾರಿ ವಿಮರ್ಶಕರಿಗೆ ಸಾಮಾನ್ಯವಾಗಿದೆ. ಬಿಜೆಪಿಯ ಸ್ನಾಯುವಿನ ಹಿಂದೂ ರಾಷ್ಟ್ರೀಯತೆಯು ಭಾರತದ ಜಾತ್ಯತೀತ ಪ್ರಜಾಪ್ರಭುತ್ವದ ಸಂಪ್ರದಾಯವನ್ನ ನಾಶಪಡಿಸಿದೆ. ಈಗ ಆತಂಕಕಾರಿ ಸಂಗತಿಯೆಂದರೆ ಚುನಾವಣೆ ಸಮೀಪಿಸುತ್ತಿರುವಂತೆ ವಿರೋಧ ಪಕ್ಷಗಳು ಮತ್ತು ರಾಜಕಾರಣಿಗಳನ್ನು ನಿಗ್ರಹಿಸಲು ರಾಜ್ಯ ಜಾರಿ ಸಂಸ್ಥೆಗಳಲ್ಲಿ ತೀಕ್ಷ್ಣವಾದ ಹೆಜ್ಜೆಯನ್ನ ಬಳಸಲಾಗುತ್ತಿದೆ. 2015ರಿಂದ ದೆಹಲಿಯ ಮುಖ್ಯಮಂತ್ರಿ ಮತ್ತು ಭಾರತದ ಪ್ರಮುಖ ವಿರೋಧ ಪಕ್ಷದ ನಾಯಕರಲ್ಲಿ ಒಬ್ಬರಾದ ಅರವಿಂದ್ ಕೇಜ್ರಿವಾಲ್ ಅವರ ಇತ್ತೀಚಿನ ಬಂಧನವು ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಆಮ್ ಆದ್ಮಿ ಪಕ್ಷದ ನಾಯಕನನ್ನ ಮದ್ಯ ಮಾರಾಟವನ್ನ ಒಳಗೊಂಡ ವಂಚನೆಯ ಮೇಲೆ ಬಂಧಿಸಿತ್ತು. ಉತ್ತರ ಪಂಜಾಬ್ ರಾಜ್ಯ ಮತ್ತು ದೆಹಲಿಯನ್ನ ನಡೆಸುತ್ತಿರುವ ಎಎಪಿಯ ಇತರ ಹಿರಿಯ ಅಧಿಕಾರಿಗಳನ್ನ ಅದೇ ತನಿಖೆಯ ಭಾಗವಾಗಿ ಬಂಧಿಸಲಾಗಿದೆ ಎಂಬುದಾಗಿ ಉದಾಹರಣೆಯನ್ನ ನೀಡಿ ಸಾರ್ವಭೌಮ ಆಡಳಿತದ ಪ್ರಯತ್ನ ಎಂಬುದಾಗಿ ಮೋದಿ ಬಗ್ಗೆ ಟೀಕಾ ಪ್ರಹಾರವನ್ನೇ ಮಾಡಿದೆ ಈ ವರದಿ. ಇನ್ನು ವರದಿಯ ಸಮಗ್ರ ವಿಚಾರ ನೋಡುವುದಾದ್ರೆ, ಕೇಜ್ರಿವಾಲ್ ಅವರ ಬಂಧನಕ್ಕೆ ಸ್ವಲ್ಪ ಮೊದಲು ಅತಿ ದೊಡ್ಡ ವಿರೋಧ ಪಕ್ಷವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತೆರಿಗೆ ವಿವಾದದ ಮೇಲೆ ತನ್ನ ಬ್ಯಾಂಕ್ ಖಾತೆಗಳನ್ನು ವಾರಗಳವರೆಗೆ ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳಿಕೊಂಡಿದೆ. ಪ್ರಚಾರ ಕಾರ್ಯಕರ್ತರು, ಜಾಹೀರಾತು ಮತ್ತು ಪ್ರಯಾಣಕ್ಕಾಗಿ ಪಕ್ಷವು ಪಾವತಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅದರ ಪ್ರಮುಖ ವ್ಯಕ್ತಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕಳೆದ ವರ್ಷ ಗಾಂಧಿ ಅವರಿಗೆ ರಾಜಕೀಯವಾಗಿ 2 ವರ್ಷಗಳ ಜೈಲು ಶಿಕ್ಷೆಯನ್ನ ಮಾನನಷ್ಟಕ್ಕಾಗಿ ಭಾರತದ ಅತ್ಯುನ್ನತ ನ್ಯಾಯಾಲಯ ರದ್ದುಗೊಳಿಸಿತ್ತು. ಇತರ ವಿರೋಧ ಪಕ್ಷಗಳ ಹಲವಾರು ಹಿರಿಯ ಸದಸ್ಯರನ್ನ ಕಾನೂನು ಜಾರಿಯಿಂದ ಬಂಧಿಸಲಾಗಿದೆ.
ಅಥವಾ ಕಿರುಕುಳ ನೀಡಲಾಗಿದೆ. ಈ ಬಂಧನಗಳು ರಾಜಕೀಯ ಪ್ರೇರಿತವಲ್ಲ, ಆದರೆ ಭ್ರಷ್ಟಾಚಾರವನ್ನ ಬೇರು ಸಹಿತ ಕಿತ್ತೊಗೆಯುವ ಮೋದಿಯವರ ಪ್ರಯತ್ನಗಳ ಭಾಗವಾಗಿದೆ ಎಂದು ಬಿಜೆಪಿ ಹೇಳಿದೆ. ಬಿಜೆಪಿಯ ಯಾವುದೇ ಹಿರಿಯ ವ್ಯಕ್ತಿ ಅಥವಾ ಮೋದಿ ಮಿತ್ರರನ್ನ ಬಂಧಿಸಿಲ್ಲ ಎಂದು ವಿರೋಧ ಪಕ್ಷಗಳು ಪ್ರತಿಪಾದಿಸುತ್ತಿವೆ ಎಂಬುದಾಗಿ ಉದಾಹರಣೆ ಸಹಿತವಾಗಿ ವಿವರಿಸಿದೆ ಫಿನಾನ್ಷಿಯಲ್ ಟೈಮ್ಸ್ ವರದಿ. ಇನ್ನು ಇದೇ ವರದಿ ಪ್ರಕಾರವಾಗಿ ಕೇಜ್ರಿವಾಲ್ ಬಂಧನವನ್ನ ಇಟ್ಟುಕೊಂಡೇ ಅದು ಮೋದಿ ಸರ್ಕಾರದ ವಿರೋಧವಾಗಿ ಟೀಕೆಗಳನ್ನ ಮಾಡಿದೆ. ಹಾಗೆಯೇ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ರ್ಯಾಲಿ ವಿಚಾರವನ್ನ ಕೂಡ ತೆಗೆದುಕೊಂಡಿದೆ. ವಿರೋಧ ಪಕ್ಷಗಳು ಒಟ್ಟುಗೂಡಿ ಮೋದಿಯದ್ದು ಮ್ಯಾಚ್ ಫಿಕ್ಸಿಂಗ್ ಎಂದು ಆರೋಪ ಕೂಡ ಮಾಡಿದ್ವು. ಚುನಾವಣೆಯ ಮೇಲೆ ಪರಿಣಾಮ ಬೀರಲು ವಿರೋಧಿಗಳನ್ನ ಬಗ್ಗು ಹಿಡಿಯಲು ಮೋದಿ ಸರ್ಕಾರ ಅಧಿಕಾರಿಗಳನ್ನ ಬಳಸುತ್ತಿದೆ ಎಂಬಂತಹ ಆರೋಪವನ್ನ ಕೂಡ ಬಿಜೆಪಿ ತಳ್ಳಿಹಾಕಿದೆ ಎಂದು ವರದಿ ಹೇಳಿದೆ. ಭಾರತವು ಇಂದು ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ರೋಮಾಂಚಕ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಅದು ತನ್ನದೇ ಆದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ತನ್ನ ಪ್ರಜಾಪ್ರಭುತ್ವವನ್ನು ನಿರ್ವಹಿಸಬೇಕು. ಕೆಲವು ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಯುಎಸ್, ಯುಕೆ ಮತ್ತು ಇತರೆಡೆಗಳಲ್ಲಿ ಒತ್ತಡದ ಲಕ್ಷಣಗಳನ್ನು ತೋರಿಸುತ್ತಿವೆ. ಆದರೆ ಮೋದಿಯವರ ಪ್ರಜಾಸತ್ತಾತ್ಮಕ ವಾಕ್ಚಾತುರ್ಯ ಮತ್ತು ವಾಸ್ತವದ ನಡುವೆ ಎಂದಿಗೂ ವಿಶಾಲವಾದ ಅಂತರವಿದೆ. ಇದು ಜನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಿಗೆ ಮಾತ್ರವಲ್ಲ, ಹೂಡಿಕೆಗೆ ಭಾರತದ ಆಕರ್ಷಣೆ ಮತ್ತು ಹೆಚ್ಚುತ್ತಿರುವ ನಿರಂಕುಶ ಚೀನಾದ ಬಗ್ಗೆ ಎಚ್ಚರದಿಂದಿರುವ ದೇಶಗಳಿಗೆ ಭೌಗೋಳಿಕ ರಾಜಕೀಯ ಪಾಲುದಾರನಾಗಿ ಪ್ರಜಾಪ್ರಭುತ್ವ ಕಾನೂನು ಆಧಾರಿತ ರಾಜ್ಯವಾಗಿ ಅದರ ಇಮೇಜ್ ಅನ್ನ ಕೂಡ ಬಹುಪಾಲು ಅವಲಂಬಿಸಿದೆ ಎಂಬುದಾಗಿ ಬ್ರಿಟಿಷ್ ಪತ್ರಿಕೆ ಫಿನಾನ್ಷಿಯಲ್ ಟೈಮ್ಸ್ ವರದಿಯನ್ನ ಮಾಡಿದೆ. ಇನ್ನು ಇದೊಂದು ಬ್ರಿಟಿಷ್ ವರದಿ ಮಾತ್ರವಾಗಿದ್ದು, ಭಾರತದಾದ್ಯಂತ ಮೋದಿಯ ಅಭಿವೃದ್ಧಿ ಕಾರ್ಯ ಶ್ಲಾಘನೀಯ ಕೈಗನ್ನಡಿಯಾಗಿದ್ದು, ಪ್ರಪಂಚಕ್ಕೆ ಎನ್ಡಿಎ ಸರ್ಕಾರದ ಪರಿಚಯವಾಗಿದ್ದು, ಮೋದಿಯ ದಿಟ್ಟ ಆಡಳಿತದಿಂದ ಎನ್ನುವುದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ಪೊಲಿಟಿಕಲ್ ಅಪ್ಡೇಟ್ಸ್. ಮತ್ತಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ.